ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 22ರಿಂದ 24 ನಾವು ನೋಡುವುದಾದರೆ, ಆಗ ಜನರು ದೆವ್ವ ಹಿಡಿದಿದ್ದವನನ್ನು, ಕುರುಡನು ಮೂಕನೂ ಆಗಿದ್ದವನನ್ನು ಆತನ ಬಳಿಗೆ ತಂದರು ಮತ್ತು ಆತನು ಅವನನ್ನು ಸ್ವಸ್ಥ ಮಾಡಿದ್ದರಿಂದ ಕುರುಡನು ಮೂಕನೂ ಆಗಿದ್ದವನು ಮಾತನಾಡಿದನು ಮತ್ತು ನೋಡಿದನು. ಆಗ ಜನರೆಲ್ಲರೂ ವಿಸ್ಮಯಗೊಂಡವರಾಗಿ, ಈತನು ದಾವೀದನ ಕುಮಾರನಲ್ಲವೇ ಅಂದರು. ಆದರೆ ಫರಿಸಾಯರು ಇದನ್ನು ಕೇಳಿದಾಗ, ಇವನು ದೆವ್ವಗಳ ಅಧಿಪತಿಯಾಗಿರುವ ಬೆಲ್ಜೆಬೂಲನಿಂದಲೇ ಹೊರತು ದೆವ್ವಗಳನ್ನು ಬಿಡಿಸುವುದಿಲ್ಲ ಅಂದರು. ಪ್ರಿಯರೇ, ಇಲ್ಲಿ ಗಮನಿಸಿ, ಯೇಸು ಕುರುಡನೂ ಮೂಕನೂ ಆಗಿದ್ದ ಒಬ್ಬ ಮನುಷ್ಯನಿಂದ ದೆವ್ವವನ್ನು ಬಿಡಿಸಿದಾಗ ಇದು ನಡೆಯಿತು. ಇದು ನೋಡಿದ ಜನರೆಲ್ಲರೂ ಬೆರಗಾಗಿ, ಈತನು ದಾವೀದನ ಕುಮಾರನು, ಇಷ್ಟು ದೊಡ್ಡ ಚಮತ್ಕಾರದ ಮೂಲಕ ಈತನು ಈ ವ್ಯಕ್ತಿಯನ್ನು ಬಿಡುಗಡೆ ಮಾಡಿದ್ದಾನೆ ಎಂದು ಹೇಳಲು ಪ್ರಾರಂಭಿಸಿದನು. ಆದರೆ ಫರಿಸಾಯರು ತಕ್ಷಣ ಅಸೂಯೆಗೊಂಡರು. ಅಷ್ಟೇ ಅಲ್ಲ, ಅಸೂಯೆಗೊಳ್ಳುವುದರ ಜೊತೆಗೆ ಅವರು ಮಾಡಿದ ಕೆಲಸ ಏನಪ್ಪ ಅಂತಂದರೆ, ಅವರು ಈತನು ದೆವ್ವಗಳ ಅಧಿಪತಿಯ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಎಂಬುದಾಗಿ ಅಪಪ್ರಚಾರವನ್ನು ಮಾಡಿರುವುದನ್ನು ನಾವು ನೋಡ್ತೇವೆ. ಅಲ್ಲೇ 12ನೇ ಅಧ್ಯಾಯ 24 ನೀವು ನೋಡಿ, ಅವ್ರು ಏನು ಹೇಳ್ತಾರೆ? ಬೆಲ್ಜೆಬೂಲನಿಂದಲೇ ಹೊರತು ದೆವ್ವಗಳನ್ನು ಬಿಡಿಸುವುದಿಲ್ಲ. ಯೇಸುವನ್ನು ಅವರು ಸೈತಾನನೆಂದು ಕರೀತಾರೆ. ನೀವು ಕರ್ತನ ಸೇವೆ ಮಾಡುತ್ತಿರುವಾಗ ಯಾರಾದರೂ ನಿಮ್ಮನ್ನು ಸೈತಾನನು ಎಂದು ಕರೆದರೆ ಹೇಗಿರ್ತದೆ? ಸ್ವಲ್ಪ ಯೋಚನೆ ಮಾಡಿ. ಆದರೆ ಯೇಸು, ನಾನು ಕೇವಲ ಮನುಷ್ಯ ಕುಮಾರನು, ನಾನು ಬಹಳ ಸಾಮಾನ್ಯ ಮನುಷ್ಯನು, ನೀನು ನನ್ನ ವಿರುದ್ಧವಾಗಿ ಮಾತನಾಡಿದರೆ ಅದು ಕ್ಷಮಿಸಲ್ಪಡುವುದು, ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡದಂತೆ ಎಚ್ಚರವಾಗಿರಿ ಎಂದು ಜವಾಬು ನೀಡಿದರು. ಇಲ್ಲಿ ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 32 ನೀವು ನೋಡಿ, ಅಲ್ಲಿ ಸ್ಪಷ್ಟವಾಗಿ ದೇವರು ಮಾತನಾಡಿರುವುದನ್ನು ನಾವು ನೋಡ್ತೇವೆ. ಅಂದರೆ ಜನ ಆತನನ್ನು ಸೈತಾನನು ಎಂಬುದಾಗಿ ಕರೆದಾಗ ಆತನು ಕೋಪಗೊಳ್ಳಲಿಲ್ಲ. ಆತನು ಉತ್ತರಿಸಿ, ನೀವು ನನ್ನ ವಿರುದ್ಧವಾಗಿ ಮಾತನಾಡಿದರೆ ಪರವಾಗಿಲ್ಲ, ನಾನು ಕೇವಲ ಸಾಮಾನ್ಯ ಮನುಷ್ಯ ಕುಮಾರನು, ನೀವು ಕ್ಷಮಿಸಲ್ಪಡುವಿರಿ ಎಂಬುದಾಗಿ ಹೇಳಿದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಮುಖ್ಯವಾಗಿ ಆತನು ಅವರನ್ನು ಕ್ಷಮಿಸ್ತಾನೆ. ಒಬ್ಬ ನಿಜವಾದಂಥ ಕ್ರೈಸ್ತನು ಜನರು ತನ್ನ ಸೈತಾನ, ಹಂದಿ, ನಾಯಿ ಇತ್ಯಾದಿ ಕೆಟ್ಟ ಹೆಸರುಗಳಿಂದ ಕರೆದರೂ ಎಂದಿಗೂ ಬೇಸರ ಪಟ್ಟುಕೊಳ್ಳುವುದಿಲ್ಲ. ಅದರಿಂದ ಏನೂ ಆಗೋದಿಲ್ಲ. ಆತನು ಕ್ರಿಸ್ತನಂತಿದ್ದರೆ ಅವರನ್ನು ಕ್ಷಮಿಸ್ತಾನೆ, ಅವನು ಕೋಪಗೊಳ್ಳುವುದಿಲ್ಲ. ಆ ಜನರು ಮಾಡಿದ್ದಕ್ಕಾಗಿ ಅವನು ತನ್ನ ಮನಸ್ಸಿನಲ್ಲಿ ಯಾವುದೇ ಕಹಿತನವನ್ನು ಅಥವಾ ಕೋಪವನ್ನು ಉಳಿಸಿಕೊಳ್ಳುವುದಿಲ್ಲ. ಕೆಲವೇ ಕ್ರೈಸ್ತರು ಯೇಸುವಿನಂತೆ ಜೀವಿಸಲು ಬಯಸ್ತಾರೆ. ಆದರೆ ಅವರಲ್ಲಿ ಪ್ರತಿಯೊಬ್ಬನೂ ಸತ್ತ ಮೇಲೆ ಪರಲೋಕಕ್ಕೆ ಹೋಗಲು ಬಯಸ್ತಾನೆ. ಎಫೆಸದವರು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 26 ನೀವು ನೋಡಿ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಪ್ರಿಯರೇ, ಇದು ಬಹಳ ಮುಖ್ಯ. ನಿಮ್ಮ ಸಿಟ್ಟು ಏನೇ ಇದ್ದರೂ ಸೂರ್ಯ ಮುಳುಗಿದ ತಕ್ಷಣ ಮರೆತು ಬಿಡಿ. ಕೋಪ ಮಾಡಿದರೂ ಪಾಪ ಮಾಡಬೇಡಿ. ಎಲ್ಲ ಕೋಪವನ್ನು ನಿಮ್ಮಿಂದ ದೂರ ಮಾಡಿರಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 31 ಹೇಳ್ತದೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳು ಸಕಲ ವಿಧವಾದ ದುಷ್ಕೃತ್ಯವನ್ನು ನಿಮ್ಮಿಂದ ದೂರ ಮಾಡಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮನ್ನಿಸು ದೇವರೇ, ಮನ್ನಿಸು ಸ್ವಾಮಿ, ಸಹಾಯ ಮಾಡಪ್ಪ ದೇವಾ, ಸಹಾಯ ಮಾಡು. ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು, ರಾಜಾಧಿರಾಜನೇ ಸಹಾಯ ಮಾಡಪ್ಪ. ಏಸಪ್ಪ, ಅದ್ಭುತ ಮಾಡು ಸ್ವಾಮಿ. ಕೋಪ, ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳನ್ನು ನಮ್ಮಿಂದ ಮನ್ನಿಸು ನಮ್ಮಿಂದ ತೆಗೆದುಹಾಕು. ಸಹಾಯ ಮಾಡು. ನಮ್ಮ ಕುಟುಂಬಗಳನ್ನು ಕಟ್ಟು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರು
ನಿಮ್ಮನ್ನು ಆಶೀರ್ವದಿಸ್ತಾರೆ.